ನಾನಿರುವುದೇ ನಿಮಗಾಗಿ. ಇಂದಿನ ಬದುಕಿನ ಗುಣಮಟ್ಟ ವಿಭಾಗದಲ್ಲಿ ವಿದ್ಯುತ್ ಬಳಕೆ ಮತ್ತು ಉಳಿತಾಯದ ಕುರಿತು ನಮ್ಮ ನಾನಿರುವುದೇ ನಿಮಗಾಗಿ ತಂಡ ನಗರದ ಹಲವು ಕಡೆ ನೋಡಲಾಗಿ ಎಲ್ಲೆಡೆ ಅನಾವಶ್ಯಕವಾಗಿ ವಿದ್ಯುತ್ತನ್ನ ಉರಿಸುತ್ತಿರುವ ದೃಶ್ಯಗಳು ಕಂಡುಬಂದವು. ಇಲ್ಲೋಡಿ, ಈ ಮಹಿಳೆ ಟಿವಿ ನೋಡ್ತಾ ಕೂತಿದ್ದಾರೆ. ಯಾವುದೋ ಕೆಲಸಕ್ಕಾಗಿ ಎದ್ದು ಒಳಗೆ ಹೋದ್ರು. ಆದ್ರೆ ಟಿವಿ ಮಾತ್ರ ಆನ್ ಆಗೇ ಇದೆ. ಇದ್ ನೋಡಿ, ಫ್ಯಾನ್. ಈ ರೂಮ್ನಲ್ಲಿ ಯಾರೂ ಇಲ್ಲ, ಆದ್ರೂ ಫ್ಯಾನ್ ತಿರುಗ್ತಾನೇ ಇದೆ. ಇಲ್ಲಿ ನೋಡಿ, ಈ ತರಹ ಎಲ್ಲ ಬಲ್ಬುಗಳು ಉರಿತಾನೇ ಇವೆ. ಹೀಗಾದ್ರೂ ಮುಗದೆ ಹೋಯ್ತು, ಸಿಕ್ಕಾಪಟ್ಟೆ ಬಿಲ್ ಬರುತ್ತೆ. ನಮ್ಮಲ್ಲಿ ಬಹುತೇಕ ಜನ ಈ ಕುರಿತು ಯೋಚನೆ ಮಾಡಲ್ಲ. ಅನಾವಶ್ಯಕವಾಗಿ ವಿದ್ಯುತ್ ಉರಿಸಿ ವಿದ್ಯುತ್ ಕೊರತೆಯನ್ನ ಅನುಭವಿಸ್ತಾ ಇದ್ದೀವಿ. ನಾವು ಪ್ರತಿನಿತ್ಯ ಮಾಡುವ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ವಿದ್ಯುತ್ತಿನ ಮೇಲೆಯೇ ಅವಲಂಬಿಸಿವೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಸಿ, ಇಸ್ತ್ರಿ ಪೆಟ್ಟಿಗೆ, ಫ್ಯಾನ್, ಮಿಕ್ಸರ್, ಗ್ರೈಂಡರ್ ಹೀಗೆ ಪ್ರತಿಯೊಂದು ವಿದ್ಯುತ್ ಚಾಲಿತ ಸಾಧನಗಳಾಗಿರುವುದರಿಂದ ನಮ್ಮ ಬದುಕೇ ಇದರ ಮೇಲೆ ಅವಲಂಬಿತವಾಗಿದೆ. ಹಾಗಂತ ನಾವು ವಿದ್ಯುತ್ತನ್ನ ಬೇಕಾಬಿಟ್ಟಿಯಾಗಿ ಬಳಸಿಬಿಟ್ರೆ ವಿದ್ಯುತ್ ಉಳಿತಾಯ ಮಾಡೋದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಇಡೀ ರಾಷ್ಟ್ರದಲ್ಲೇ ಮಾಡಬೇಕಾಗ್ತದೆ ಮತ್ತು ಇಡೀ ಪ್ರಪಂಚದಲ್ಲಿ ಮಾಡಬೇಕಾಗ್ತದೆ. ವಿದ್ಯುತ್ ಉಳಿಸಿ ನಾಡು ಬೆಳಗಿಸಿ ಅನ್ನೋದನ್ನ ಹೇಳ್ತಾ, ಒಂದು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ತೆಗೆದು CFL ಲ್ಯಾಂಪ್ ಹಾಕೋದಾದ್ರೆ ಸುಮಾರು ತಿಂಗಳಲ್ಲಿ 5 ರಿಂದ 6 ಯೂನಿಟ್ ಉಳಿತಾಯ ಆಗ್ತದೆ. ಅದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಡಿಮೆ ಆಗ್ತದೆ. ಈಗ ಅನುಭವಿಸ್ತಾ ಇದೀವಲ್ಲ ಈ ಲೋಡ್ ಶೆಡ್ಡಿಂಗ್ ಹೀಗೆ. ಆದ್ರೆ ಇದಕ್ಕೆ ಪರ್ಯಾಯ ಮಾರ್ಗಗಳು ಇಲ್ಲ ಅಂತಾನೂ ಅಲ್ಲ, ಇವೆ. ಸಾಕಷ್ಟು ಜನರೇಟರ್ಗಳು, ಇನ್ವರ್ಟರ್ಗಳು ಇವತ್ತು ಮಾರುಕಟ್ಟೆಯಲ್ಲಿ ಇದ್ರೂ ಕೂಡ ವಿದ್ಯುತ್ ಕೊರತೆ ಎದುರಾಗ್ತಾನೆ ಇದೆ. ಹಾಗಾದ್ರೆ ಏನ್ ಮಾಡಬಹುದು? ಎಲ್ಲಕ್ಕೂ ಮೊದಲು ಪ್ರತಿಯೊಬ್ಬರು ಈ ಕುರಿತು ಜಾಗೃತರಾಗಬೇಕು. ಅನವಶ್ಯಕವಾಗಿ ವಿದ್ಯುತ್ ಬಳಸದೆ ಅವಶ್ಯಕತೆಗೆ ಅನುಸಾರವಾಗಿ ಮಿತವಾಗಿ ವಿದ್ಯುತ್ ವ್ಯಯಿಸಬೇಕು. ಬನ್ನಿ, ಈ ಕುರಿತು ಇವರೇನು ಹೇಳ್ತಾರೆ ಕೇಳೋಣ. ನಾವು ಎಲ್ಲ ಮನೆಯಲ್ಲೆಲ್ಲ ಬಂದ್ಬಿಟ್ಟು ಮೊದಲು ಟ್ಯೂಬ್ಲೈಟ್ ಹಾಕಿದೆವು, ಅದೆಲ್ಲ ತೆಗೆದುಬಿಟ್ಟು ಇವಾಗ CFL ಬಲ್ಬ್ ಹಾಕಿರೋದು. ಆಮೇಲೆ UPS ಉಪಯೋಗಿಸ್ಕೊಳ್ತಾ ಇರೋದು. ಅಲ್ಲಿ ಮೊದಲು ಕರೆಂಟ್ ನಮಗೆ 400 ಬರ್ತಾಯಿದ್ದು, 400 ಚಿಲ್ಲರೆ. ಇವಾಗ 350 ಮೇಲೆ ಬರ್ತಾ ಇದೆ. ಒಂದು 150 ರೂಪಾಯಿ ಕಡಿಮೆ ಆಗಿದೆ ಚಿಲ್ಲರೆ. ಆಮೇಲೆ ಟಿವಿ, ಫ್ರಿಡ್ಜ್ ಅಂದ್ಬಿಟ್ಟು ಬೇಕಾಗಿರೋ ಉಪಯೋಗಿಸ್ಕೊಳ್ತೇವೆ, ಇಲ್ಲ ಅಂದರೆ ಆಫ್ ಮಾಡ್ಬಿಡ್ತೇವೆ. ಕೇಳಿದ್ರ? ಮೊದಲು ಹೆಚ್ಚಿಗೆ ಬರ್ತಾ ಇದ್ದ ಕರೆಂಟ್ ಬಿಲ್ ಈಗ ಕಡಿಮೆ ಬರ್ತಾ ಇದೆಯಂತೆ. ಇದೇ ರೀತಿ ಎಲ್ಲರೂ ಜಾಗೃತರಾಗಬೇಕು. ಈಗಾಗಲೇ ಕರ್ನಾಟಕ ಸರ್ಕಾರ ನಮ್ಮ ಗ್ರಾಹಕರಿಗೆ ಎಲ್ಲೆಲ್ಲಿ ಬಿಸಿ ನೀರು ಬೇಕಾಗ್ತದೆ ಅಂತ ಗ್ರಾಹಕರಿಗೆ ಸೋಲಾರ್ ವಾಟರ್ ಹೀಟರ್ಸ್ನ ಕಡ್ಡಾಯ ಮಾಡಿದ್ದಾರೆ. ಈ ಕಡ್ಡಾಯ ಮಾಡೋದಕ್ಕೆ ಕಾರಣ 2 ತರವಾದ ಲಾಭ ಆಗ್ತದೆ. ಒಂದು, ಗ್ರಾಹಕರಿಗೆ ವಿದ್ಯುತ್ ಬಿಲ್ ಕಡಿಮೆ ಆಗ್ತದೆ. ಎರಡನೇದು, ನಮಗೆ ಸಂಸ್ಥೆಗೆ ಪೀಕ್ ಲೋಡ್ ಕಡಿಮೆ ಆಗ್ತದೆ. ಗ್ರಾಹಕರಿಗೆ ವಿದ್ಯುತ್ ಸೋಲಾರ್ ವಾಟರ್ ಹೀಟರ್ನ ಹಾಕೊಂಡ್ರೆ ಪ್ರತಿ ತಿಂಗಳು ಸುಮಾರು 100 ರಿಂದ 150 ಯೂನಿಟ್ ವಿದ್ಯುತ್ ಉಳಿತಾಯ ಆಗ್ತದೆ. ಇದೇ ಪ್ರಕಾರ ನಾವು ಕೂಡ ಅಂದ್ರೆ ಬೇವಕಾಂ ವತಿಯಿಂದ ಪ್ರತಿ ತಿಂಗಳು 50 ರೂಪಾಯಿ ಕನ್ಸೆಷನ್ ಕೂಡ ನಾವು ಕೊಡ್ತೇವೆ ಬಿಲ್ಲಲ್ಲಿ. ವಿದ್ಯುತ್ತಿನ ಮಿತ ಬಳಕೆಯಿಂದ ನಮ್ಮ ಜೇಬಿಗೂ ಹಗುರ ಹಾಗೂ ಸರ್ಕಾರಗಳಿಗೂ ತಲೆನೋವಿಲ್ಲ. ವಿದ್ಯುತ್ ಉಳಿತಾಯ ಮಾಡೋದ್ರಲ್ಲಿ ನಮ್ಮ ಗ್ರಾಹಕರ ಒಂದು ಸಹಕಾರ ಅತಿ ಮುಖ್ಯ. ಯಾಕೆ ಅಂತಂದ್ರೆ ಮನೆಗಳಲ್ಲೇ ಆಗಲಿ, ಅಂಗಡಿಗಳಲ್ಲಾಗಲಿ, ಇಂಡಸ್ಟ್ರೀಸ್ ಅಲ್ಲಾಗಲಿ ಬೇಕಾಗಿರೋ ಕಡೆ ನಾವು ವಿದ್ಯುತ್ತನ್ನು ಉಪಯೋಗ ಮಾಡಬೇಕಾಗ್ತದೆ. ಯಾವಾಗ ನಾವಿರೋದಿಲ್ಲ ಆವಾಗ ಫ್ಯಾನ್ ಆಫ್ ಮಾಡಬೇಕಾಗುತ್ತದೆ, ಲೈಟ್ ಆಫ್ ಮಾಡಬೇಕಾಗ್ತದೆ. ಫ್ರಿಡ್ಜು ಯಾವಾಗೂ ನಾವು ಮುಚ್ಚಿಡಬೇಕಾಗ್ತದೆ.
ಮತ್ತು ಕ್ವಾಲಿಟಿ ಎನರ್ಜಿ ಎಫಿಷಿಯೆಂಟು ಅಪ್ಲಯನ್ಸಸ್ನ ನಾವು ಮಾರಾಟದಲ್ಲಿ ಇರುವ ಅಪ್ಲಯನ್ಸಸ್ನ ತಗೋಬೇಕಾಗ್ತದೆ ಮತ್ತು ಅದು ಉಪಯೋಗ ಮಾಡಬೇಕಾಗ್ತದೆ. ಪ್ರಖ್ಯಾತ ನಟರಾದಂಥ ಶಿವರಾಜ್ ಕುಮಾರ್ ಅವರು ಕಾರ್ಯಕ್ರಮ ನಾನು ಇರುವುದೇ ನಿಮಗಾಗಿ ಎನ್ನುವ ಕಾರ್ಯಕ್ರಮವನ್ನು ಜಿ ಟಿವಿ ಅವರು ಏನು ತಮಗೆಲ್ಲ ತೋರಿಸ್ತಾ ಇದ್ದಾರೆ, ಅದರಿಂದ ಒಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ. ಅದರಲ್ಲೂ ನಮಗೆ ಬೇಕಾಗಿರುವ ಹಲವಾರು ವಿಷಯಗಳು ಈ ಕಾರ್ಯಕ್ರಮದ ಮೂಲಕ ಬರ್ತಾ ಇರೋದ್ರಿಂದ ಅದು ಜನತೆ ಅದನ್ನು ಸರಿಯಾದ ಒಂದು ರೀತಿಯಲ್ಲಿ ತಗೊಂಡು ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನಿರುವುದೇ